ಭಾರತಕ್ಕೆ ಅಕ್ರಮವಾಗಿ ಬಂದು ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ವಾಸ ಇದ್ದ ಪಾಕಿಸ್ತಾನಿ ಪ್ರಜೆಗಳ ಬಂಧನದ ಬೆನ್ನಲ್ಲೇ ಇವರಿಗೆ ನಕಲಿ ದಾಖಲೆ ಹಾಗೂ ಹಣಕಾಸು ಸಹಾಯ ಮಾಡುತ್ತಿದ್ದ ಪ್ರಮುಖ ಆರೋಪಿ ಪೊಲೀಸ್ ಖೆಡ್ಡಾಗೆ ಬಿದ್ದಿದ್ದಾನೆ. ಪಾಕಿಸ್ತಾನಿಗಳಿಗೆ ದಾಖಲೆ ಅಂಡ್ ಹಣಕಾಸು ನೆರವು ನೀಡಿದ ಯುಪಿ ಮೂಲದ ಆರೋಪಿ ಬಂಧನ. ಪಾಕಿಸ್ತಾನಿ ಪ್ರಜೆಗಳ ಬಂಧನದ ಬೆನ್ನಲ್ಲೇ ಆರೋಪಗಳಿಗೆ ಸಹಕಾರ ನೀಡುತ್ತಿದ್ದ ಪ್ರಮುಖ ಆರೋಪಿಯನ್ನು ಜಿಗಣಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉತ್ತರ ಪ್ರದೇಶದ ಆರೋಪಿ ಪರ್ವೇಜ್ನನ್ನ ಬೆಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ಜಿಗಣಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಂಗಳೂರಿನ ಪೀಣ್ಯದಲ್ಲಿ ಪಾಕ್ ಮೂಲದ ಪತಿ ಪತ್ನಿ ಹಾಗೂ ಮಗಳನ್ನ ಜಿಗಣಿ ಪೊಲೀಸರು 3 ದಿನದ ಹಿಂದೆ ವಶಕ್ಕೆ ಪಡೆದಿದ್ರು. ಪಾಕಿಸ್ತಾನದಿಂದ ಬಂದ ಪ್ರಜೆಗಳಿಗೆ ಮೆಹದಿ ಫೌಂಡೇಶನ್ ಧರ್ಮಗುರು ಯೂನಸ್ ಅಲ್ ಗೋರ್ ಮೂಲಕ ಹಣದ ಸಹಕಾರವನ್ನು ಈತನೇ ಮಾಡುತ್ತಿದ್ದ. ಬಂಧಿತ 2 ಕುಟುಂಬಗಳನ್ನ ತೀವ್ರ ತನಿಖೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಮಾಹಿತಿ ಗೊತ್ತಾಗಿತ್ತು. ಇನ್ನು ಪಾಕಿಸ್ತಾನದ ಪ್ರಜೆಗಳಿಗೆ ಈತನೇ ನಕಲಿ ದಾಖಲೆ ಹಾಗೂ ಆಧಾರ್ ಕಾರ್ಡ್ ಸೇರಿದಂತೆ ಪಾಸ್ಪೋರ್ಟ್ ಮಾಡಿಸಿಕೊಟ್ಟಿದ್ದ. ಈ ಮಾಹಿತಿಯನ್ನು ಆಧರಿಸಿ ಜಿಗಣಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ ತಂಡ ಆರೋಪಿಯ ಬಂಧನಕ್ಕೆ ಮುಂದಾಗಿದ್ರು. ಆರೋಪಿ ಪರ್ವೇಜ್ ಮಹಾರಾಷ್ಟ್ರದ ಮುಂಬೈನಲ್ಲಿ ಇರುವ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದ ಪೊಲೀಸರು ನಿಗಾ ಇರಿಸಿದ್ದರು. ಕಳೆದ 2 ದಿನದ ಹಿಂದೆ ಆರೋಪಿಗಳ ಬಂಧನಕ್ಕೆ ರಚಿಸಿದ್ದ 5 ತಂಡಗಳ ಪೈಕಿ ಒಂದು ತಂಡ ಈತನ ಬಂಧನಕ್ಕಾಗಿ ಮುಂಬೈಗೆ ತೆರಳಿತ್ತು. ಆದರೆ ಪರ್ವೇಜ್ ಅಲ್ಲಿ ಪತ್ತೆಯಾಗದೆ ಪೊಲೀಸರ ತಂಡ ವಾಪಸ್ಸಾಗಿತ್ತು. ಭಾನುವಾರ ಈತ ಬೆಂಗಳೂರಿಗೆ ಟ್ರೇನ್ ಮೂಲಕ ಬರುತ್ತಿದ್ದಾನೆ ಎನ್ನುವ ಮಾಹಿತಿಯನ್ನು ಜಿಗಣಿ ಪೊಲೀಸರು ಕಲೆ ಹಾಕಿದ್ರು. ಬೆಂಗಳೂರಿನಲ್ಲಿ ರೈಲು ಇಳಿಯುತ್ತಿದ್ದಂತೆ ವಶಕ್ಕೆ ಪಡೆದ್ರು. ಒಟ್ಟಿನಲ್ಲಿ ಅಕ್ರಮವಾಗಿ ಭಾರತಕ್ಕೆ ಬಂದ ಪಾಕಿಸ್ತಾನಿ ಪ್ರಜೆಗಳ ವಿಚಾರಣೆ ನಡೆಯುತ್ತಿದೆ. ಅಕ್ರಮವಾಗಿ ನೆಲೆಯೂರಲು ಸಹಾಯ ಮಾಡುತ್ತಿದ್ದ ಆರೋಪಿಗೆ ಪೊಲೀಸರು ಡ್ರಿಲ್ ಮಾಡ್ತಿದ್ದಾರೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.